ಮಗ ಸನಾತನ ವಿರೋಧಿ, ಮಾವನು ಸನಾತನ ವಿರೋಧಿ, ಗಂಡ ಸನಾತನ ವಿರೋಧಿ, ಆದ್ರೆ ಪತ್ನಿ ಮಾತ್ರ ಪರಮ ದೈವ ಭಕ್ತೆ. ಮಗ ಸನಾತನ ವಿರೋಧಿ, ಇಲ್ಲಿ ಮಾವನು ಕೂಡ ಸನಾತನ ವಿರೋಧಿ, ಗಂಡನು ಕೂಡ ಸನಾತನ ವಿರೋಧಿ, ಪತ್ನಿ ಮಾತ್ರ ಪರಮ ದೈವ ಭಕ್ತೆ. ನಾವು ಯಾರ ಬಗ್ಗೆ ಮಾತನಾಡ್ತಾ ಇದ್ದೀವಿ ಅಂತ ನಿಮಗೆ ಗೊತ್ತಾಗಿರುತ್ತೆ. ಉದಯನಿಧಿ ಸ್ಟಾಲಿನ್ ಕರ್ನಾಟಕದಲ್ಲಿ ದೇಗುಲಗಳಿಗೆ ಭೇಟಿ ಕೊಡ್ತಿದ್ದಾರೆ ಪತ್ನಿ. ನಿಮಿಷಾಂಬ ದೇಗುಲಕ್ಕೆ ತಮಿಳುನಾಡು ಮಾಜಿ ಸಿಎಂ ಸ್ಟಾಲಿನ್ ಪತ್ನಿ ಭೇಟಿಯನ್ನ ಕೊಟ್ಟಿದ್ದಾರೆ. ಶಕ್ತಿ ದೇವತೆಗೆ ವಿಶೇಷ ಪೂಜೆ ಸಲ್ಲಿಸಿದ ದುರ್ಗಾ ಸ್ಟಾಲಿನ್ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ದೇಗುಲ ಜಿಟಿ ದೇವೇಗೌಡ ಪುತ್ರಿ ಅಳಿಯನೊಂದಿಗೆ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ರೇಷ್ಮೆ ಸೀರೆ, ಗಾಜಿನ ಬಳೆ, ಹೂವು, ಹಣ್ಣಿನಿಂದ ಮಡಿಲು ತುಂಬಿಸಿ ಪತಿ ಸ್ಟಾಲಿನ್ ಪುತ್ರ ಉದಯನಿಧಿ ಹೆಸರಿನಲ್ಲಿ ಅರ್ಚನೆ. ಸನಾತನ ಧರ್ಮದ ನಾಶ ಬಯಸಿದಂತ ಮಗನ ಒಳಿತಿಗಾಗಿ ಪೂಜೆ, ಮಗನ ಹೆಸರಲ್ಲಿ ಅರ್ಚನೆ ಮಾಡಿಸಿ ನಿಮಿಷಾಂಬಗೆ ಉಡಿ ಸೇವೆಯನ್ನ ಮಾಡಿದ್ದಾರೆ. 30 ನಿಮಿಷಗಳ ಕಾಲ ಪೂಜಾ ಕೈಂಕರ್ಯ ನೆರವೇರಿಸಿದ ಸ್ಟಾಲಿನ್ ಪತ್ನಿ. ಸನಾತನ ಧರ್ಮದ ಬಗ್ಗೆ ಸ್ಟಾಲಿನ್ ಪ್ರತಿ ಬಾರಿ ಕೊಟ್ಟಂತ ಹೇಳಿಕೆಗಳನ್ನು ನಾವು ಗಮನಿಸಿದ್ವಿ. ಹೊರಗಡೆ ಬಂದು ಇಷ್ಟೆಲ್ಲ ಹೇಳಿಕೆಯನ್ನ ಕೊಡುವಂಥವ್ರು ಮನೆಗೆ ಹೋಗಿ ನೋಡಿದಾಗ ದೇವ್ರ ಮನೆಯಲ್ಲಿ ಪೂಜೆ ಮಾಡ್ತಾ ಇರ್ತಾರೆ. ಅವರ ಮನೆಯಲ್ಲಿರುವಂಥ ಸಿಚುವೇಶನ್. ದುರ್ಗಾ ಸ್ಟಾಲಿನ್ ದೈವ ಭಕ್ತೆ, ದೇವರ ಮೇಲೆ ಸಾಕಷ್ಟು ನಂಬಿಕೆಯನ್ನ ಇಟ್ಕೊಂಡಿರುವಂಥವ್ರು. ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಗಂಜಾಂನಲ್ಲಿರುವಂತಹ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಜಿಟಿ ದೇವೇಗೌಡ ಪುತ್ರಿ ಅಳಿಯನೊಂದಿಗೆ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟು ಪೂಜೆಯನ್ನ ಸಲ್ಲಿಸಿರುವಂಥದ್ದು. ಉಡಿ ಸೇವೆಯನ್ನ ಮಾಡಿದ್ದಾರೆ ದೇವಿಗೆ. ಸ್ಟಾಲಿನು ಮತ್ತೆ ಪುತ್ರ ಉದಯನಿಧಿ ಹೆಸರಿನಲ್ಲಿ ಅರ್ಚನೆಯನ್ನ ಸಹಿತ ಮಾಡಿಸಿರುವಂಥದ್ದು. ನಿಮಿಷಾಂಬ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಸನಾತನ ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏಡ್ಸು, ಕ್ಯಾನ್ಸರು ಸಂಪೂರ್ಣವಾಗಿ ಕಿತ್ತಾಕಬೇಕು, ಸಂಪೂರ್ಣವಾಗಿ ಇದನ್ನ ನಾಶ ಮಾಡಬೇಕು ಅಂತ ಮಾತನಾಡುವಂತ ಸ್ಟಾಲಿನ್ ಇತ್ತೀಚೆಗೆ ದಳಪತಿ ಜೋಸೆಫ್ ವಿಜಯ್ ಪ್ರಮಾಣ ವಚನ ಸ್ವೀಕಾರದ ಸಮಯದಲ್ಲೂ ಕೂಡ ಸ್ಟಾಲಿನ್ ಮಾತನಾಡಿರುವುದನ್ನು ನಾವು ಕೇಳಿಸ್ಕೊಂಡಿದ್ದೀವಿ ಸನಾತನ ಧರ್ಮದ ಬಗ್ಗೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂದೀಪ್. ಸಂದೀಪ್, ಒಂದು ಕಡೆ ಸ್ಟಾಲಿನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸನಾತನ ವಿರೋಧಿ ಅವ್ರು ಪ್ರತಿ ಬಾರಿ ಕೊಡುವಂಥ ಸ್ಟೇಟ್ಮೆಂಟನ್ನು ಗಮನಿಸಿದ್ವಿ. ಮತ್ತೊಂದು ಕಡೆ ಅವರ ಪತ್ನಿ ದುರ್ಗಾ ಸ್ಟಾಲಿನ್ ಪೂಜೆಯನ್ನು ಸಲ್ಲಿಸಿರುವಂಥದ್ದು ನಿಮಿಷಾಂಬ ಟೆಂಪಲ್ಗೆ ಹೋಗಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಸಂದೀಪ್ ಈ ಬಗ್ಗೆ? ಖಂಡಿತವಾಗಿ ವನಿತಾ, ಏನು ತಮಿಳುನಾಡಿನ ಮಾಜಿ ಮುಖ್ಯಮಂತ್ರಿ ಸ್ಟಾಲಿನ್ ಪುತ್ರ ಉದಯನಿಧಿ ಏನಿದ್ದಾರೆ, ಇವರು ಸನಾತನ ಧರ್ಮದ ಬಗ್ಗೆ ಸಾಕಷ್ಟು ವಿವಾದಾತ್ಮಕ ಹೇಳಿಕೆಗಳನ್ನ ನೀಡಿದ್ರು. ಇದೀಗ ಅವರ ತಾಯಿ ನೋಡಿದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇಗುಲ ಹಾಗೂ ಮಂಡ್ಯದ ಗಂಜಾಂನಲ್ಲಿರ್ತಕ್ಕಂಥ ನಿಮಿಷಾಂಬ ಶಕ್ತಿಪೀಠಗಳೇನಿದ್ದಾವೆ ಇವೆಲ್ಲವೂ ಕೂಡ ಬಂದು ಮಡಿಲು ಅಕ್ಕಿ ಪೂಜೆಯನ್ನ ಸಲ್ಲಿಸುವುದರ ಮುಖೇನ ಸಲ್ಲಿಸಿದ್ದಾರೆ. ವಿಶೇಷ ಪೂಜೆಯನ್ನ ಕೂಡ ಸಲ್ಲಿಸಿದ್ದಾರೆ. ಅದು ಕೂಡ ಬಹಳ ವಿಶೇಷವಾಗಿ ತಮ್ಮ ಪತಿ MK ಸ್ಟಾಲಿನ್ ಹಾಗೂ ಮಗ ಉದಯನಿಧಿ ಸ್ಟಾಲಿನ್ ಏನಿದ್ದಾರೆ ಅವರ ಒಂದು ಹೆಸರಿನಲ್ಲಿ ಅರ್ಚನೆಯನ್ನ ಮಾಡಿಸಿ ಪೂಜೆಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಅಂದ್ರೆ ಸನಾತನ ಧರ್ಮದ ಬಗ್ಗೆ ಮಾತನಾಡಿದಂತ ಸಂದರ್ಭದಲ್ಲಿ ತಮಿಳುನಾಡಲ್ಲಿ ಸಾಕಷ್ಟು ಹೀನಾಯವಾಗಿ ಕೂಡ ಸೋಲನ್ನಪ್ಪಿದ್ರು. ಇದೀಗ ಏನಾದ್ರು ದೈವದ ಮುನ್ಸಿಗೆ ಏನಾದ್ರು ಅರ್ಕೆಯನ್ನ ಕಟ್ಕೊಂಡಿದ್ದೀರಾ ಅನ್ನುವಂಥದ್ದು ಕೂಡ ಸಾಕಷ್ಟು ಚರ್ಚೆಯಲ್ಲಿ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ಸಂದೀಪ್ ನಿಮ್ಮೆಲ್ಲ ಅಪ್ಡೇಟ್ಸ್ಗೆ. ಇದೀಗ ಸನಾತನ ಧರ್ಮದ ಬಗ್ಗೆ ಪ್ರತಿ ಬಾರಿನೂ ಕೂಡ ಮಾತನಾಡುವಂಥ ಉದಯನಿಧಿ ಸ್ಟಾಲಿನ್ ಏನು ಹೇಳಿಕೆಗಳನ್ನು ಕೊಟ್ಟಿರ್ತಾರೆ, ಸಂಪೂರ್ಣವಾಗಿ ಸರ್ವನಾಶ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಹೀಗಾಗಿ ದೇವರಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ ಅನ್ನುವಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ.